ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಚೇತನ ವ್ಲಾಗ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಮೃಗಾವತಿ ದೇವಸ್ಥಾನಕ್ಕೆ ಹೋಗಿದ್ವಿ. ನಾವು 2-3 ಸಲ ಹೋಗ್ತಾ ಇರ್ತೀವಿ ವರ್ಷಕ್ಕೆ. ಇಲ್ಲಿ ಫಸ್ಟ್ ಶನೇಶ್ವರ ದೇವಸ್ಥಾನ ಬರುತ್ತೆ, ಅಲ್ಲಿ ಹೋಗಿದ್ವಿ. ಅಲ್ಲಿ 3 ಬತ್ತಿ ಕಟ್ಟು ಕೊಟ್ಟಿದ್ರಲ್ವ, ಬತ್ತಿ ಕಟ್ಟು ತೊಗೊಂಡು ಇಲ್ಲಿ ಬಂದು ಎಣ್ಣೆ ಗದ್ದಿ ಅದನ್ನು ಈ ಬೆಂಕಿಗೆ ಹಾಕಬೇಕು. ಅದಕ್ಕಿಂತ ಫಸ್ಟ್ ಆ ಎಣ್ಣೆಯಲ್ಲಿ ₹1 ಕಾಯಿನ ಹಾಕಿ ಅದನ್ನು ಮುಖ ನೋಡಿ ಆಮೇಲೆ ಈ ಥರ ಬತ್ತಿನ ಎಣ್ಣೆ ಗದ್ದಿ ಉರಿತಿರೋ ಬೆಂಕಿಗೆ ಹಾಕಬೇಕು. ಆಮೇಲೆ ಅಲ್ಲೆಲ್ಲ ಪೂಜೆ ಮುಗಿಸಿದ್ವಿ. ಸ್ವಲ್ಪ ಹೊತ್ತು ಕೂತ್ವಿ. ಇಲ್ಲಿ ನಾಗರೂಪನ ಇದೆ, ನಾಗರೂಪನಕ್ಕೂ ಕೈ ಮುಗಿದು ಎಲ್ಲ ದೇವರಿಗೂ ಕೈ ಮುಗಿದು ಹಣ್ಕಾಯಿ ಎಲ್ಲ ಮಾಡಿಸ್ಕೊಂಡು ಸ್ವಲ್ಪ ಹೊತ್ತು ಕೂತ್ವಿ. ಆಮೇಲೆ ಮೇಲೆ ಮಂಜಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ಚೆನ್ನಾಗಿದೆ. ಅಲ್ಲಿ ಹಣ್ಕಾಯಿ ಎಲ್ಲ ಮಾಡಿಸಿ ಪೂಜೆ ಮುಗಿಸಿ ಅಲ್ಲಿ ಸ್ವಲ್ಪ ಹೊತ್ತು ಕೂತು ಆಮೇಲೆ ಅಲ್ಲಿ ದೊಡ್ಡ ದೇವಸ್ಥಾನಕ್ಕೆ ಹೋದ್ವಿ. ನೋಡಿ, ಇದೇ ದೊಡ್ಡ ದೇವಸ್ಥಾನ. ಅಲ್ಲಿ ಬಂದ್ವಿ. ಅಲ್ಲಿಂದ ಶನೇಶ್ವರ ದೇವಸ್ಥಾನದಿಂದ ಇಲ್ಲಿಗೆ ತುಂಬ ದೂರ ಆಗುತ್ತೆ. ಹಾಗಾಗಿ ಬೈಕಲ್ಲಿ ಬಂದು ಫಸ್ಟು ಸ್ಟಾರ್ಟಿಂಗಲ್ಲಿ ಹೊಳೆಗೆ ಹೋಗಿ ಅಲ್ಲೆಲ್ಲ ಕಾಲೆಲ್ಲ ತೊಳ್ಕೊಂಡು ಇಲ್ಲಿ ದನ ಇತ್ತು, ದನಿಗೊಂದು ವೀಡಿಯೋ ಮಾಡಿಕೊಂಡು ದೇವಸ್ಥಾನದೊಳಗೆ ಬಂದ್ವಿ. ಇಲ್ಲಿ ನನ್ನ ಮಗ ಆಟ ಆಡ್ತಾ ಇದ್ದ. ಇಲ್ಲಿ 2 ಪಾರಿವಾಳ ಇತ್ತು. ಆ ಪಾರಿವಾಳ ತುಂಬ ಚೆನ್ನಾಗಿದ್ದು ಅಂತ ವೀಡಿಯೋ ಮಾಡಿದ್ವಿ. ಆ್ಯಕ್ಚುಲಿ ಅಲ್ಲಿ ವೀಡಿಯೋ ಮಾಡೋ ಇರಲಿಲ್ಲ, ಅದು ಚೆನ್ನಾಗಿತ್ತು ಅಂತೇಳಿ ವೀಡಿಯೋ ಮಾಡಿದ್ವಿ. ಪೂಜೆ ನಡೀತಾ ಇತ್ತು. ಆಮೇಲೆ ಇಲ್ಲಿ ತೀರ್ಥ ಸ್ನಾನ ಅಂತೇಳಿ ಪೂಜೆ ಮಾಡಿದ ನೀರು ತಲೆ ಮೇಲೆ ಹಾಕ್ತಾರೆ, ತುಂಬ ಒಳ್ಳೆಯದು. ವಿಡಿಯೋ ಹೇಗೆ ಅನಿಸ್ತು ಅಂತ ಒಂದು ಕಮೆಂಟ್ ಮಾಡಿ ಪ್ಲೀಸ್. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿದವ್ರಿಗೆಲ್ಲ ಥ್ಯಾಂಕ್ಸ್. ನೋಡಿ ನನ್ನ ಮಗ ಹೆಂಗೆ ಡ್ಯಾನ್ಸ್ ಮಾಡ್ತಿದ್ದಾನೆ. ಡ್ಯಾನ್ಸ್ ಎಲ್ಲರಿಗೂ ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.